ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚಾನಲಲ್ಲಿ ನಾವು SLC, PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ. ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ SSP ಒಂದು ಹೊಸ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಸೊ ಏನಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ ಬಗ್ಗೆ ಸುಮಾರಷ್ಟು ಜನ ಕೇಳ್ತಾ ಇದ್ರಿ. ಸೊ SSP ಸ್ಕಾಲರ್ಶಿಪ್ ಇವತ್ತಷ್ಟೇ ಅಂತಂದರೆ ಯಾರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಇದು ಇರ್ತೀರಾ ಅಂತಂದರೆ ಅಂಡರ್ ಸಮಾಜ ಕಲ್ಯಾಣ ಇಲಾಖೆ ಎರಡರು ಬರ್ತೀರಾ ಅಂಥವ್ರಿಗೆ ಸ್ಕಾಲರ್ಶಿಪ್ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಹೌದು, ಯಾಕಂತಂದರೆ ಇವಾಗ ನಾನು ಪ್ರೀವಿಯಸ್ಲಿ ಹಾಕಿರುವಂತಹ ಒಂದು ಸ್ಕಾಲರ್ಶಿಪ್ ವೀಡಿಯೋದಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿರೋದು, ಇವಾಗ ಕೆಲವೊಂದಿಷ್ಟು ಜನಕ್ಕೆ ಏನಾಗ್ತಾ ಇದೆ ಅಂತಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಂತಂದರೆ ಪ್ರೀವಿಯಸ್ 24-25 ಇಯರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ವೆರಿಫೈ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇದೆ. ಸೊ ಅಮೌಂಟ್ ಸ್ಯಾಂಕ್ಷನ್ ಆದ ನಂತರ ಏನಾಗ್ತಾ ಇದೆ ಅಂತಂದರೆ ಸುಮಾರು ಜನಕ್ಕೆ ಯಾರಿಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿತ್ತು ಅಂಥವ್ರಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಯಾರಿಂದ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಿಲ್ಲ, ನೀವು ನಿಮ್ಮ ಒಂದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಲಾಗಿನ್ ಆಗಿಬಿಟ್ಟು ನೀವಲ್ಲಿ ಚೆಕ್ ಮಾಡಿ ನೋಡಿದಾಗ ನಿಮಗೆ ಅದರ ಇನ್ ಡೀಟೇಲ್ ಮಾಹಿತಿ ಏನು ಅನ್ನೋದು ಕೂಡ ನಿಮಗೆ ಅಲ್ಲಿ ತಿಳಿಯುತ್ತೆ. ಸೊ ಅದೇ ರೀತಿ ಇನ್ನೂ ಕೂಡ ಸ್ಕಾಲರ್ಶಿಪ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಅದು ಬಂದುಬಿಟ್ಟು 25 ನವೆಂಬರ್ ಮಟ್ಟ ಇದೆ. ಸೊ ಯಾರಿನ್ನ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಹೋಗ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಸ್ಕಾಲರ್ಶಿಪ್ಪಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೆ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ನಿಮ್ಮ ಒಂದು ಕಮೆಂಟ್ಗೆ ನಾವು ಪ್ರತಿಯೊಂದಕ್ಕೂ ರಿಪ್ಲೈ ಕೊಡ್ತೀವಿ. ಸೊ ಯಾವುದೇ ರೀತಿ ವರಿಬೇಡ, ಆದಷ್ಟು ಬೇಗ ನೀವು ನಿಮ್ಮ ಒಂದು ಕಮೆಂಟ್ಗೆ ನಮ್ಮ ಕಡೆಯಿಂದ ರಿಪ್ಲೈ ಸಿಗುತ್ತೆ. ಸೊ ಅದೇ ರೀತಿ ಸುಮಾರು ಜನ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಸ್ಕಾಲರ್ಶಿಪ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ತಿಳಿಸಿ, ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಸೊ ಅವರ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸಿ ಅಂತ ಕೇಳ್ತಾ ಇದ್ರಿ. ಸೊ ಏನಂತಂದರೆ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಏನಾಗ್ತಾಯಿದೆ ಅಂತಂದರೆ ಇವಾಗ ಫಂಡ್ ರಿಲೀಸ್ ಆಗಿಬಿಟ್ಟು ವಿದ್ಯಾರ್ಥಿಗಳಿಗೆ, ಅಂದರೆ ಯಾರು ಪ್ರಿಫರೆನ್ಸ್ ವೈಸ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರೆ ಅಂಥವ್ರಿಗೆ ಇವಾಗ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇರೋದು ಒಂದೇ ಏನಪ್ಪ ಅಂತಂದರೆ ಇನ್ನೂ ಕೂಡ ಫಂಡ್ ರಿಲೀಸ್ ಆಗಿಲ್ಲ. ಫಂಡ್ ಯಾವಾಗ ರಿಲೀಸ್ ಆಗುತ್ತೆ ಅವಾಗ ನಾವು ನಿಮಗೆ ಸ್ಕಾಲರ್ಶಿಪ್ಪನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ಅದು ಫಂಡ್ ಯಾವಾಗ ರಿಲೀಸ್ ಆಗುತ್ತೆ ಮತ್ತು ನಿಮಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಕೂಡ ನನಗೆ ಅದು ತಿಳಿತಾ ಇಲ್ಲ. ಸೊ ಇನ್ನು ಮೇನಾಗಿ ನಾನು ನಿಮಗೆ ಹೇಳಬೇಕಾಗಿದ್ದೇನಪ್ಪ ಅಂತಂದರೆ ಸುಮಾರಷ್ಟು ಜನ NSP OTR ಅಪ್ಡೇಟ್ ಮಾಡಿಲ್ಲ, NSP OTR ಅಪ್ಡೇಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸೊ ಆದಷ್ಟು NSP OTR ನಿಮ್ಮ ಒಂದು ಸ್ಕಾಲರ್ಶಿಪ್ಪಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಫಸ್ಟ್ ಹೋಗ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತಲ್ವ, ಸೊ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ನಿಮಗೆ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಅದು ಕೇಳುತ್ತೆ. ಸೊ OTRಗೆ ನೀವೇನಾದರೂ ರಿಜಿಸ್ಟ್ರೇಷನ್ ಆದ್ರಿಪ್ಪ ಅಂತಂದರೆ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೊಗೊಂಡ್ಬಿಟ್ಟು ಅದು OTRಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ. ಸೊ ನೋಡಿ, ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ತೋರಿಸುತ್ತೆ. ಅದಿಲ್ಲಪ್ಪ ಅಂತಂದರೆ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಆಪ್ಷನ್ ಕೂಡ ತೋರಿಸುತ್ತೆ. ನೀವೇನಾದರೂ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಕೇಳುತ್ತೆ ಫ್ರೆಶ್ ಆರ್ ರಿನ್ಯೂವಲ್ ಅಂತ. ಇನ್ ಕೇಸ್ ಏನಾದರೂ ನೀವು ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಅಂತಂದರೆ ಇಲ್ಲಿ ಹೋಗಿಬಿಟ್ಟು ಬ್ಯಾಕ್ವರ್ಡ್ ನಿಮಗೆ ತೋರಿಸ್ತೀನಿ ನೋಡಿ, 1 ಸೆಕೆಂಡ್. ಸೊ ಇಲ್ಲಿ ನೋಡ್ಬೋದು ನೀವು ಏನಾದರೂ ನೀವು OTRಗೆ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಅಂತಂದರೆ ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೈ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅಪ್ಲೈ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸನ್ನು ಅದು ಕೇಳುತ್ತೆ. ಸೊ ಏನಂತಂದರೆ ಲಾಗಿನ್ ವಿತ್ ಆಧಾರ್ ಅಂತ ಕೇಳುತ್ತೆ. ಸೊ ಜಸ್ಟ್ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿ OTPಯನ್ನು ಕೊಟ್ಟ ನಂತರ ನಿಮಗೆ ಒಂದು OTPಯನ್ನು ಅದು ಸೆಂಡ್ ಮಾಡುತ್ತೆ. ಸೊ ಆ OTPಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡಿಕೊಂಡು ಆ ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವೇನಪ್ಪ ಅಂತಂದರೆ ಇಲ್ಲಿ OTR ಕ್ರಿಯೇಟ್ ಮಾಡಿಕೊಂಡು ಆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಒನ್ ಟೈಮ್ OTR ಬಂತಪ್ಪ ಅಂತಂದರೆ ಲಾಗಿನ್ ವಿತ್ OTR ಅಂತ ಇರುತ್ತೆ. ಸೊ ಆ OTRನ ಬಳಸ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಏನಾದರೂ ಇಲ್ಲಿ ಯಾವುದಾದ್ರೂ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತಂದರೆ ಆ ಒಂದು ಸ್ಕಾಲರ್ಶಿಪ್ಗೂ ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಇದು OTR ಬಗ್ಗೆ ಆಗಿತ್ತು. ಸೊ ಇನ್ನು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇದೆ ಅಂತಂದರೆ ಸ್ಕಾಲರ್ಶಿಪ್ ಬರುತ್ತೋ ಹೇಗೆ, ಸ್ಕಾಲರ್ಶಿಪ್ ಇನ್ನೂ ನಮಗೆ 2024 ಸ್ಕಾಲರ್ಶಿಪ್ ಬಂದಿಲ್ಲ. ಸೊ 2024 ಸ್ಕಾಲರ್ಶಿಪ್ ಬಗ್ಗೆ ನಾನು ಏನು ಹೇಳೋಕ್ಕಾಗೋದಿಲ್ಲ, ಯಾಕಂತಂದರೆ 2024ನೇ ಫೈನಾನ್ಷಿಯಲ್ ಅಕಾಡೆಮಿಕ್ ಇಯರ್ ಏನಾಗಿರುತ್ತೆ ಅದು ಕಂಪ್ಲೀಟ್ ಆಗಿರುತ್ತೆ. ಆ ವರ್ಷದ ಎಲ್ಲ ಸ್ಕಾಲರ್ಶಿಪ್ಪನ್ನು ಅವರು ಹಾಕಿ ಮುಗಿಸಿರ್ತಾರೆ. ಇಫ್ ಇನ್ ಕೇಸ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದರೂ ಕೂಡ ನನ್ನ ಪ್ರಕಾರ ಬೇಸಿಕಲಿ ಅದು ನಿಮಗೆ ಜಮಾ ಆಗೋದು ಚೂರು ಡೌಟು ಅಂತಲೇ ಹೇಳ್ಬೋದು. ಯಾಕಂತಂದರೆ 24 ಸ್ಕಾಲರ್ಶಿಪ್ ಅಂತೂ 100% ಬರೋದಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಅದರ ಹೊರತು 25 ಸ್ಕಾಲರ್ಶಿಪ್ಪಿನ ನಿಮಗೇನಾದರೂ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಪ್ಲೀಸ್ ನಿಮ್ಮ ಒಂದು ಹತ್ತಿರದ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಆಗಲಿ, ನೀವೇನಾದರೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಆಗಲಿ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಏನಪ್ಪ ಅಂತಂದರೆ
ನಿಮ್ಮ ಒಂದು ಅಪ್ಲಿಕೇಶನ್ ಜೆರಾಕ್ಸ್ ಮತ್ತು ಪ್ರೀವಿಯಸ್ ಸ್ಕೋರ್ ರಿಸಲ್ಟ್ ಇದ್ದರೆ ಅದನ್ನು ಮತ್ತು ನಿಮ್ಮ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮನ್ನು ಕೊಟ್ಬಿಟ್ಟು ಅವರಿಗೆ ಹೇಳಬೇಕು ಇದನ್ನು ಆದಷ್ಟು ಅಪ್ಡೇಟ್ ಮಾಡಿ ಬೇಗ ಇದನ್ನು ವೆರಿಫೈ ಮಾಡಿ ಅಂತ ನೀವು ಹೇಳಿದರೆ ಆದಷ್ಟು ಬೇಗ ಅವ್ರು ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡಿಬಿಟ್ಟು ನಿಮಗೆ ಏನು ಬೇಕು ಅಂದರೆ ನಿಮಗೆ ಅಲ್ಲಿ ಜಸ್ಟ್ ನಿಮ್ಮ ಒಂದು ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಆದರೆ ಸಾಕು, ಮುಂದಿನ ಪ್ರೊಸೀಜರ್ನ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ DBT ಮುಖಾಂತರನೇ ಪ್ರತಿಯೊಂದು DDO ಅವರೆಲ್ಲ ಮುಂದುವರಿಸ್ತಾರೆ. ಸೊ ಆದಷ್ಟು ಅದನ್ನು ಮಾಡಲಿಕ್ಕೆ ಅಂದರೆ ಅದನ್ನು ಆದಷ್ಟು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಅದನ್ನು ಹೊರತುಪಡಿಸಿ ಮತ್ತೆ ಏನಾದರೂ ನಿಮಗೆ SSPಯಲ್ಲಿ ಡೌಟ್ಸ್ ಇದ್ದರೆ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡೋದು ಮುಖಾಂತರ ನಾನು ನಿಮಗೆ ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಇದೇ ರೀತಿ ಹೊಸ ವಿಡಿಯೋ ಆಗಿ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಪ್ರೀವಿಯಸ್ಲಿ ನಿಮಗೆ ಹೇಳಬೇಕಾಗಿದ್ದೇನಪ್ಪ ಅಂತಂದರೆ SSJKT ಅಂತಂದರೆ SSJKT ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದವರು ನಿಮ್ಮ ಒಂದು ಸ್ಟೇಟಸನ್ನು ಯಾವಾಗ ಚೆಕ್ ಮಾಡ್ಕೋಬೋದು ಸರ್. ನಮಗೆ ಜಸ್ಟ್ ಒಂದು ಸ್ಟೇಟಸನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿಲ್ಲ, ಏನೋ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಂದುಬಿಟ್ಟು ಪೆಂಡಿಂಗಲ್ಲಿ ಇದೆ. ಸೊ ನಿಮಗೆ ಜಸ್ಟ್ ನಾನಿಲ್ಲಿ ಒಂದು ಸ್ಕಾಲರ್ಶಿಪ್ನ ಸ್ಟೇಟಸನ್ನು ತೋರಿಸ್ತೀನಿ. ಇಲ್ಲಿ ಇದರ ಒಂದು ಸ್ಟೇಟಸನ್ನು ನೀವು ನೋಡ್ಬೋದು. ಇಲ್ಲಿ ನಾನು ಒಂದು ಇಮೇಲ್ ಐಡಿನ ಹಾಕಿ ನಿಮಗೆ ಅದರ ಒಂದು ಸ್ಟೇಟಸನ್ನು ತೋರಿಸಿದಾಗ ಇಲ್ಲಿ ಬಂದಿದೆ ಅಪ್ಲಿಕೇಶನ್ ಅಪ್ರೂವಲ್ ಸ್ಟೇಟಸ್ ನಾಟ್ ಸೆಲೆಕ್ಟೆಡ್ ಅಂತ ಇದೆ. ಸೊ ಹಾಗಿದ್ಮೇಲೆ ಇನ್ನೊಂದು ಸ್ಕಾಲರ್ಶಿಪ್ಪನ್ನು ನಿಮಗೆ ನಾನಿಲ್ಲಿ ತೋರಿಸ್ತೀನಿ, ಅವರ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಬಂದುಬಿಟ್ಟು ಪೆಂಡಿಂಗ್ ಅಂತ ಇದೆ. ಅಂತಂದರೆ ಇವಾಗ ಆಲ್ರೆಡಿ ಫಸ್ಟ್ ರೌಂಡ್ ಆಲ್ಮೋಸ್ಟ್ ಅವರು ಎಲ್ಲ ಒಂದು ಡೀಟೇಲ್ಸನ್ನು ನಿಮ್ಮದು ವೆರಿಫೈ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರು ಸೆಲೆಕ್ಷನ್ ಆಗಿಲ್ಲ ಅಂಥವ್ರು ಒಂದು ಸೆಲೆಕ್ಷನನ್ನು ಅಂಡರ್ ಇಟ್ಟಿದ್ದಾರೆ, ಯಾರು ಸೆಲೆಕ್ಷನ್ ಆಗಿಲ್ಲ ಅಂಥವ್ರದನ್ನು ನಾಟ್ ಸೆಲೆಕ್ಟೆಡ್ ಅಂತ ಇಟ್ಟಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಮತ್ತೆ ಫರ್ದರ್ ವೆರಿಫೈ ಮಾಡಬೇಕು ಅಂಥವ್ರದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಸೊ ಆ ಪೆಂಡಿಂಗ್ ಸ್ಟೇಟಸ್ ಬಂದುಬಿಟ್ಟು ಅಪ್ಡೇಟ್ ಆಗುತ್ತೆ. ಸೊ ಅಪ್ಡೇಟ್ ಆದ ನಂತರ ಅಂತಂದರೆ ಆ ಸ್ಟೇಟಸ್ ಅಪ್ಡೇಟ್ ಆಗಿ ನಿಮಗೇನಾದರೂ ಅಪ್ರೂವ್ಡ್ ಅಂತ ಬಂದರೆ 100% ನೀವು 21,000ದಿಂದ ನಿಮಗೆ 50,000ವರೆಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಈ ಒಂದು ಸ್ಕಾಲರ್ಶಿಪ್ ಇದೇ ರೀತಿ ಈ ಒಂದು ನಮ್ಮ ಚಾನಲಲ್ಲಿ ಸ್ಕಾಲರ್ಶಿಪ್ ವೀಡಿಯೋಸ್ಗಳನ್ನು ನಾವು ಪ್ರತಿದಿನ ಕೂಡ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಮುಂದುವರಲಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.